ಈಗ 100 ಮನೆ ಕಟ್ಕೊಟ್ಬಿಟ್ರೆ ಮಹೇಶ್ ಜಿ ಕುರ್ಚಿ ಉಳಿದು ಬಿಡುತ್ತೆ. ಈ ಲಾಜಿಕ್ ನಂಗೆ ಯಾಕೋ ಸ್ವಲ್ಪ ನಂಬ್ಲಿಕ್ಕೆ ಕಷ್ಟ ಅನಿಸ್ತಿದ್ಯಪ್ಪ. ನಾನು ಬಹುಮುಖ್ಯವಾಗಿ ನಿಮ್ಮಲ್ಲಿ 1 ಸೆಕೆಂಡಲ್ಲಿ ಮುಗಿಸ್ಬಿಡ್ತೀನಿ. ನನ್ನ ಜಿಲ್ಲೆಯ ಅಕ್ಕರೆಯ ಸಕ್ಕರೆಯ ಮಗ ಇವತ್ತು ಎಸ್ ಎಂ ಕೃಷ್ಣಾಜಿ ಅವರು ತೀರ್ಕೊಂಡಿರೋದು ನಮಗೆಲ್ಲ ನೋವುಂಟು ಮಾಡಿದೆ. ಆ ನೋವಿಂದ ನಾನು ಇವತ್ತು ಹೊರಗಡೆ ಬಂದಿದ್ದೇನೆ. ಆದರೆ ಇವತ್ತು ನಾನು ಅತ್ಯಂತ ಸಾವಧಾನವಾಗಿ ಮಾತನಾಡ್ತೇನೆ. ಈ ಒಂದು ಡಿಬೇಟ್ನಲ್ಲಿ ಏನು ಆಗಸ್ಟ್ ತಿಂಗಳಲ್ಲಿ ನಡೆದಂತಹ ಕೇರಳದ ಒಂದು ಮಹಾಮಾರಿ ಫ್ಲಡ್ಗೆ ಏನು ಕೇರಳದ ಜನ ತತ್ತರಿಸಿ ಹೋದ್ರು, ವಯನಾಡಿನ ಜನ, ಆ ಜನ ತತ್ತರಿಸಿ ಹೋದಂಥ ಸಂದರ್ಭದಲ್ಲಿ ಇಡೀ ದೇಶನೇ ಮಮ್ಮಲ ಮರಗ್ತು. ಆ ಸಂದರ್ಭದಲ್ಲಿ ನಾನು ಕೆಲವು ಅಂಕಿಅಂಶಗಳನ್ನು ಹೇಳ್ಬಿಡ್ತೀನಿ ಸ್ಮಿತಾಜಿ. ಏನು ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಕೇರಳ ಸರ್ಕಾರದ ಹಿಂದೆ ತತ್ಕ್ಷಣ ಸನ್ಮಾನ್ಯ ಪೂಜ್ಯ ಮೋದಿಜಿಯವರು 500 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡ್ತಾರೆ ಅದರ ಒಂದು ರಿಲೀಫ್ ಫಂಡ್ಗೆ NDRF ಮುಖಾಂತರ. ಅದಾದ ತಕ್ಷಣ ನಮ್ಮ ರಾಜ್ಯನೂ ಸಹ 10 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡುತ್ತೆ. ಹಾಲಿವುಡ್, ಬಾಲಿವುಡ್, ಟಾಲಿವುಡ್ ಎಲ್ಲರೂ ಘೋಷಣೆ ಮಾಡ್ತಾರೆ. ನಿಮಗೆ ಒಂದು ಗಮನಕ್ಕೆ ತರ್ತಾನೆ, ಪಕ್ಕದ ತಮಿಳುನಾಡು ಕೊಟ್ಟಿದ್ದು ಕೇವಲ 5 ಕೋಟಿ ರೂಪಾಯಿ. ಯಾರಿಗೆ? ಇದೇ ಕೇರಳ ಫ್ಲಡ್ಗೆ 5 ಕೋಟಿ ರೂಪಾಯಿ ಕೊಟ್ಟರು. ಸೊ ನನಗೆ ಇದೆಲ್ಲವನ್ನ ನೋಡಿದಾಗ ಇವರು ಕೇರಳದ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನ ಹೇಳ್ತಾರೆ, ನೀವು ನಮ್ಮ ಫ್ಲಡ್ಗೆ ದಯವಿಟ್ಟು ರೀಫಂಡ್ ಅನ್ನು ಕೊಡಿ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳಿದಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಮನೆಯನ್ನ ಕಟ್ಸ್ಕೊಡ್ತೀವಿ ಅಂತೇಳಿ ದುಬೈ ಏನಿದೆ ಹೆಮರೈಟ್ಸು 700 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡುತ್ತೆ. ಎಲ್ಲಿಗೆ? ಕೇರಳ ಸರ್ಕಾರಕ್ಕೆ 700 ಕ್ರೋಸ್ ಮನೆ ನಿರ್ಮಾಣ ಮಾಡೋದಿಕ್ಕೆ. ಇವೆಲ್ಲ ಮಾಡಿದ್ರು ಸಹ ರಾಹುಲ್ ಗಾಂಧಿ ಅವರು ಆ ಕ್ಷಣದಲ್ಲಿ ಆಗ್ತಾನೆ MP ಚುನಾವಣೆ ನಡೀತಾ ಇರ್ತದೆ, ಅವಾಗ ಒಂದು ಲೆಟರ್ನ ಬರ್ದಿರ್ತೀರಾ ಯಾರು ಸಿದ್ದರಾಮಯ್ಯನವರು, ಆ ಲೆಟರ್ನು ಸಹ ನೀವು ಹೇಳಿದ್ದೀರಾ. ಮತ್ತೆ ಇದು 2ನೇ ಬಾರಿಗೆ ಲೆಟರ್ ಬರ್ದಿರೋದು ಏನಂತ, ಮತ್ತೆ ನಿಮ್ಗೆ ಜಾಗವನ್ನ ಕೊಡಿ, ನಮ್ಗೆ 100 ಮನೆಯನ್ನ ಕಟ್ಸ್ಕೊಡ್ತೇವೆ ಅಂತೇಳಿ. ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈ ದೇಶದ ಕಾಂಗ್ರೆಸ್ ಈ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿದೆ ಆ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಲೆಟರ್ನ ಬರ್ದಿಲ್ಲ. ಆಂಧ್ರ ಪ್ರದೇಶದಲ್ಲಿರುವಂತ ತೆಲಂಗಾಣ ಮುಖ್ಯಮಂತ್ರಿನೂ ಲೆಟರ್ನ ಬರ್ದಿಲ್ಲ. ದುರಂತ ನೋಡಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ 2 ಬಾರಿ ಲೆಟರ್ನ ಬರೆದ್ರು ಇದುವರೆಗೂ ರೆಸ್ಪೆಕ್ಟ್ ಸಿಕ್ಕಿಲ್ಲ. ಅದರ ಅರ್ಥ ಸನ್ಮಾನ್ಯ ಸಿದ್ದರಾಮಣ್ಣ ಎಲ್ಲೋ ಒಂದು ಕಡೆ ತನ್ನ ಕುರ್ಚಿಯನ್ನ ಭದ್ರ ಮಾಡ್ಕೊಳ್ಳೋದಿಕ್ಕೆ ಈ ನಾಟಕವನ್ನ ಆಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಪ್ಲೀಸ್, ಮನೆ 100 ಮನೆ ಕಟ್ಟಿಸ್ಕೊಟ್ಬಿಟ್ರೆ ಕುರ್ಚಿ ಉಳಿದು ಬಿಡುತ್ತಾ? ಹೆಂಗಿದೆ, ಯಾವ ಲಾಜಿಕ್ ಇದು ಅಂತ? ಹೌದಲ್ವಾ? ಈಗ ನೋಡಿ, 100 ಮನೆಗೋಸ್ಕರ ಕುರ್ಚಿ ಉಳ್ಕೊಳ್ಳೋದಿಲ್ಲ. ಇವತ್ತು 2 ದಿನಗಳಿಂದ ಪೂಜ್ಯ ಎಸ್ ಎಂ ಕೃಷ್ಣಾಜಿ ಅವರು ಸತ್ತ ನಂತರ ನೀವೇ ಅವ್ರು ಏನೇನ್ ಸಾಧನೆ ಮಾಡಿದ್ದಾರೆ ಅಂತೇಳಿ 2 ದಿನದಿಂದ ಹುಡುಕಿ ಈ ರಾಜ್ಯದ ಜನರಿಗೆ ಹಾಕಿದ್ದೀರಾ. ಆದ್ರೆ ಸಿದ್ದರಾಮಯ್ಯನ ಪ್ರಥಮ ಪ್ರಾಶಸ್ತ್ಯ ಇದು, ಸ್ಟಾರ್ಟಿಂಗು ಯಾವುದು ಈ 100 ಮನೆ ಇದೆಯಲ್ಲ, ಈ ಸ್ಟಾರ್ಟಿಂಗ್ ಆಗಿದೆ ಇದು. ನೀವು ಒಂದು ಮಾತು ಹೇಳ, ಇದೇ ಕೇಂದ್ರ ಸರ್ಕಾರ ಇಡೀ ಎಲ್ಲಾ ರಾಜ್ಯಗಳಿಗೂ ಲೆಟರ್ ಬರೆದಿದೆ. ಏನಂತ? MOU ಮಾಡ್ಕೊಳ್ಳಿ, ನಾವು ಹೊಸ ಮನೆಗಳನ್ನ ಕೊಡ್ತೇವೆ ಅಂತೇಳಿ. ರಾಜ್ಯದ ನಮ್ಮ ಕರ್ನಾಟಕ ಸರ್ಕಾರ ಇದುವರೆಗೂ MOU ಮಾಡ್ಕೊಂಡಿಲ್ಲ, ಒಂದು ಲೆಟರ್ನ ಹಾಕಿಲ್ಲ ಸೆಂಟ್ರಲ್ ಗವರ್ಮೆಂಟ್ಗೆ. ಹಾಗಾದ್ರೆ ಇದ್ರ ಅರ್ಥ ಕರ್ನಾಟಕದ ರಾಜ್ಯದ ಜನರಿಗೆ ಮನೆ ಬೇಕಾಗಿಲ್ಲ ಅಂತ ಸಿದ್ದರಾಮಯ್ಯ ಡಿಸೈಡ್ ಮಾಡಿದ್ರು. ಇನ್ನೊಂದು ಸ್ಮಿತಾಜಿ, ತುಮಕೂರಲ್ಲಿ ಒಂದು ಹೆಣ್ಣುಮಗಳು ಸಿದ್ದರಾಮಯ್ಯ ಸಾಬ್ ಅಂದ ತಕ್ಷಣ ಒಂದು ಮನೆ ಮಾಡ್ಕೊಟ್ಬಿಟ್ರು. ಎಲ್ಲಿ? ತುಮಕೂರಲ್ಲಿ ಒಂದೇ ಒಂದು ಮನೆ. ನಿಮ್ಮ ಸೋಷಿಯಲ್ ಮೀಡಿಯಾ, ಅದು ನನಗ್ ಗೊತ್ತಿಲ್ಲ, ನಿಮ್ ಸೋಷಿಯಲ್ ಮೀಡಿಯಾ ಕೇಳಿದ್ದನ್ನ ನಾವು ತೋರಿಸಿದ್ವಿ. ಮನೆ ಬೇಕು ಅಂತ ಹೇಳಿ ಕಣ್ಣೀರ್ ಹಾಕಿದ್ದನ್ನ ನಾವು ತೋರಿಸಿದ್ವಿ. ನೋಡಿ, ಅಂತ ಕಣ್ಣೀರ್ ಹಾಕುವಂತ ಮನೆಗಳು ಲಕ್ಷ ಜನರಿದ್ದಾರೆ. ನಾನು ಇವತ್ತು ಅದೇ ಕಾಂಗ್ರೆಸ್ನ ಅವ್ರ ಹೆಸರು ಹೇಳೋದ್ ಬೇಡ, MLA ಅವ್ರನ್ನ ಕೇಳಿದೆ, ಸರ್ ಯಾಕೆ ಸರ್ ನಿಮ್ಮ ರಸ್ತೆಗಳು ಮುಚ್ಚೋದಿಕ್ಕೆ ದುಡ್ಡು ಕೊಡ್ತಾರೆ ಸಿದ್ದರಾಮಣ್ಣ ಅಂದ್ರೆ? ಅವ್ರು ಹೇಳಿದ ಉತ್ತರ ಸತ್ಯ ಹೇಳ್ತಾ ಇದ್ದೀನಿ ಸ್ಮಿತಾಜಿ ನಿಮ್ಮಂದ್ರೆ. ನೋಡಿ ಮಹೇಶ್ ಗೌಡ್ರ, ಆಫ್ಟರ್ ಸೆಷನ್ ಆದ್ಮೇಲೆ ನಮ್ಗೆಲ್ಲ 10 ರಿಂದ 50 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇದುವರೆಗೂ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ರಂತೆ, ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಕಾಂಟ್ರಾಕ್ಟ್ ಉದ್ಧಾರ ಆಗ್ತಾನೆ, ಅವ್ನು ಉದ್ಧಾರ ಆಗೋದು ಬೇಡ, ನಾನು ಈ ಸರಿ ಇಡೀ ಗ್ರಾಮದಲ್ಲಿ ಯಾವ್ಯಾವ ಗ್ರಾಮದಲ್ಲಿ ರಸ್ತೆ ಕಿತ್ತೋಗಿದೆ ಅದ್ರ ಲಿಸ್ಟ್ ಕೊಡಿ, ಲಿಸ್ಟ್ ಕೊಟ್ಟಾದ್ಮೇಲೆ ನಾನು ಬಿಡುಗಡೆ ಮಾಡ್ತೀನಿ ಅಣ್ಣನ ಅಂತ ಹೇಳಿದ್ರಂತೆ. ಸ್ಮಿತಾಜಿ, ನೀವು ಕಾಂಗ್ರೆಸ್ನ ಪ್ರಣಾಳಿಕೆ ತೆಗಿರಿ, ಪ್ರತಿ ಗ್ರಾಮ ಪಂಚಾಯತಿಗಳಿಗೆ 5 ಕೋಟಿ ರೂಪಾಯಿಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ದಯವಿಟ್ಟು ಒಂದು ಮಾತು, ನೀವು ಲೆಕ್ಕ ಕೊಡೋದನ್ನ ಅಪೋಸ್ ಮಾಡ್ಲಿಕ್ಕೆ ಕಾಂಗ್ರೆಸ್ನ ವಕ್ತಾರರು ಇಲ್ಲ. ಜನಕ್ಕೆ ಸತ್ಯ ಗೊತ್ತಾಗ್ಲಿ, ಜನರಿಗೆ ಬಿಟ್ಟಿದ್ದೀನಿ. ಹಿಂಗಂದ್ರಂತೆ ಮುಖ್ಯಮಂತ್ರಿಗಳು ಅಂತ ಹೇಳ್ತಿರೋದು ನಿಮ್ಮ ಅಭಿಪ್ರಾಯ. ಇವತ್ತು ಅದೇ ಗ್ರಾಮ ಪಂಚಾಯತಿಗಳಿಗೆ ರಸ್ತೆ ರಿಪೇರಿಗೆ 5 ಕೋಟಿ ರೂಪಾಯಿ ಕೊಟ್ಟಿದ್ರೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಟ್ಟದಲ್ಲಿ ಇವತ್ತಿಗೂ ಉದ್ಯೋಗ ಇಲ್ಲದೆ ನರೇಗಾ ಯೋಜನೆ ಅಡಿಯಲ್ಲೇ ಮಾಡಿಸಿದ್ದೇ ಆಗಿದ್ರೆ
ಇವತ್ತು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳು ನರೇಗಾ ಯೋಜನೆಗಳಾಗ್ತಾ ಇತ್ತು, ಬಡವರಿಗೆ ದುಡ್ಡು ಸಿಗ್ತಾ ಇತ್ತು, ಬಡತನ ಅನ್ನೋದು ಹೋಗ್ಲಾಡಿಸ್ತಾ ಇತ್ತು. ಸಿದ್ದರಾಮಯ್ಯನವ್ರ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಲೀನವಾಗಿದೆ ಹೊರತು ಬೇರೆ ಗ್ಯಾರಂಟಿಗಳು ಖಂಡಿತವಾಗ್ಲೂ ಜನಸಾಮಾನ್ಯರಿಗೆ ಗೊತ್ತೇ ಇಲ್ಲ. ಪಂಚ ಗ್ಯಾರಂಟಿ ಗೊತ್ತಿಲ್ಲ ನನಗೆ. ಅನಿಲ್ ಸರ್, ಒಕ್ಕೂಟ ವ್ಯವಸ್ಥೆ ಆಗಿರೋ ಕಾರಣಕ್ಕೆ ಒಂದು ರಾಜ್ಯ ಮತ್ತೊಂದು ರಾಜ್ಯಕ್ಕೆ ಸಹಾಯ ಹಸ್ತ ಚಾಚೋದ್ರಲ್ಲಿ ತಪ್ಪೇನಿದೆ? ವೈನಾಡು ಅನ್ನೋ ಕಾರಣಕ್ಕೇನೆ ಆರೋಪಗಳು ಮಾಡ್ಬೇಕಾ? ಅಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಇದ್ದಾರೆ ಅನ್ನೋ ಕಾರಣಕ್ಕೇನೆ ಆರೋಪ ಮಾಡ್ಬೇಕಾ? ನೋಡಿ ಮೇಡಮ್, ಒಂದು ರಾಜ್ಯದವರು ಇನ್ನೊಂದು ರಾಜ್ಯಕ್ಕೆ ಮನೆ ಕಟ್ಕೊಡ್ತೀವಿ, ನೀವು ಜಾಗ ಬಿಟ್ಕೊಡಿ ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಕೇರಳ ಸರ್ಕಾರ ಏನಾದರೂ ಹೌದು ನಾವು ಇಲ್ಲಿ ಜಾಗ ಕೊಡ್ತೀವಿ ಬನ್ನಿ ಅಂತ ಹೇಳಿದರೆ ಅದು ಅವ್ರ ಕೇರಳ ಸರ್ಕಾರದ ಒಂದು ತಪ್ಪಾಗುತ್ತೆ. ಯಾಕಂದರೆ ನನ್ನ ರಾಜ್ಯನ ನಾನು ಸಾಕೋಣಕ್ಕಾಗೋದಿಲ್ಲ ಅಂದಾಗ ಬೇರೆ ರಾಜ್ಯಗಳು ನಮ್ಮ ಮರ್ಯಾದೆ ತೆಗೆದಂಗೆ ಆಗುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿದೇಶಿ ಬಂಡವಾಳ ಒಂದ್ಸತಿ ಫ್ಲಡ್ ಆದಕ್ಕೆ ಭಾರತಕ್ಕೆ ಬರುವಾಗ ಪ್ರಧಾನಮಂತ್ರಿಯವರು ಬೇಡ, ನಮ್ಮ ದೇಶದಲ್ಲಿ ನಾವು ಸಸ್ತಮರಾಗಿದ್ದೀವಿ, ನಾವು ಕಟ್ಕೊತೀವಿ ಅಂತ ಹೇಳಿದರು. ಆಮೇಲೆ ಇದು ಕರ್ನಾಟಕ ಸರ್ಕಾರ 3ನೇ ಬಾರಿ ತಪ್ಪು ಮಾಡ್ತಿರೋದು. ಒಂದು ಆನೆ ಸತ್ತಾಗ ಯಾವಾಗ ಕೇರಳಕ್ಕೆ ದುಡ್ಡು ಕೊಟ್ಟಿದ್ರು, ಅದಾದಮೇಲೆ ಇನ್ನೊಂದು ಸತಿ ಮೊನ್ನೆ ಎಲೆಕ್ಷನ್ ಆದಾಗ ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ ಅವರ ಚಿತ್ರ ಇರುವಂತ ಅಕ್ಕಿ ಕೊಟ್ಟು ಅನ್ನಭಾಗ್ಯದ ದುಡ್ಡನ್ನು ಕೊಟ್ಟಿದ್ರು ಅಂತ ಆಗಿತ್ತು. ಇದು 3ನೇದು 100 ಮನೆ ಕಟ್ಕೊಡ್ತೀವಿ ಅಂತ. ಕರ್ನಾಟಕದಲ್ಲಿ 1,86,000 ಆಶ್ರಯ ಮನೆಗಳು ಪೆಂಡಿಂಗ್ ಇದೆ ಅಂತ ಹೋದ್ವಾರ ಇನ್ನು ಒಂದು ಪತ್ರಿಕೆಯಲ್ಲಿ ಬಂದಿತ್ತು. ಪೆಂಡಿಂಗ್ ಇದೆ ಅಂದ್ರೆ ಏನು? ನೀವು ಯಾವುದೇ ಒಂದು ಕೆಲಸಗಳು ಮಾಡಿಲ್ಲ ಅಂತ. ಇನ್ನೂ ಮುಂದುವರೆದ ಭಾಗವಾಗಿ ನಾವು ಹೇಳ್ಬೇಕಂದ್ರೆ, ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಏನು ಹೌಸಿಂಗ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅಂತ ಏನಿದಾರಲ್ವಾ, ಅವರು ಈ ಜೋಕರ್ಗಳಿಗೆಲ್ಲ ನೀವು ಮಿನಿಸ್ಟರ್ ಮಾಡಿದಾಗ ಯಾವ ರೀತಿ ಆಗುತ್ತೆ ಅನ್ನೋ ರೀತಿಯಲ್ಲಿ ನಡ್ಕೊತಿದ್ದಾರೆ. ನಾನು ಯಾಕೆ ಈ ಪದನ ನಾನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಆ ವ್ಯಕ್ತಿ ನಡ್ಕೊಂತಿರೋ ನೀವು ರೀತಿಗಳನ್ನ ನೋಡಬೇಕು. ಯಾವುದೋ 4 ಜನ ಇದ್ದಾಗ ಜೋಬಿಂದ ದುಡ್ಡು ತೆಗೆದು ಬಡವರಿಗೆ ಕೊಡೋದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳು ಹಾಕುವಂಥ ಒಬ್ಬ ವ್ಯಕ್ತಿನ ನೀವು ಕರ್ಕೊಬಂದು ಇಷ್ಟು ದೊಡ್ಡ ಉನ್ನತವಾದ ಸ್ಥಾನದಲ್ಲಿ ಕೂರಿಸಿದಾಗ ಏನಾಗುತ್ತಂದ್ರೆ, ಅವ್ರುಗಳಲ್ಲಿ ನಿಜವಾದ ಕೆಲಸಗಳು ಮಾಡೋಕ್ಕಾಗೋದಿಲ್ಲ. ಆ ವ್ಯಕ್ತಿನ ನಾವು ಈಗಾಗಲೇ 6-7 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಯಾರಾದರೂ ಬಂದು 10 ನೀವು ತಬ್ಬಿಡ್ಕೊಳಕ್ಕೆ ಹೋದಾಗ ಜನಗಳ ಮುಂದೆ ನೀವು ದುಡ್ಡು ಕೊಟ್ಟಿದ್ದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಂಡು ಹೀರೋ ಆಗಕ್ಕೆ ಹೋದವನು ಇವತ್ತು ಕರ್ನಾಟಕ ಸರ್ಕಾರನ ನಡ್ಸಕ್ಕೆ ಹೆಂಗಾಗುತ್ತೆ? ಅಂಥವರಿಗೆ ನೀವು ಟಿಕೆಟ್ ಕೊಟ್ಟಿರೋದೇ ಮೊದಲನೇ ತಪ್ಪು. ಯಾಕೆ ಅಂದರೆ, ಈ ವ್ಯಕ್ತಿಗೆ ತನಗಿರುವಂಥ ನೋಡಿ, ಈ ಹೌಸಿಂಗ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಏನಿದೆಯಲ್ಲ, ಬಡ ಜನರಿಗೆ ನೀವು ಮನೆ ಕಟ್ಕೊಡೋಂಥದ್ದು. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ 5 ಗ್ಯಾರಂಟಿ ಬಿಟ್ಟು 6ನೇ ಗ್ಯಾರಂಟಿನೇ ಇಲ್ಲ, ವ್ಯಾರಂಟಿನೂ ಇಲ್ದಂಗೆ ಆಗೋಗಿದೆ. ಯಾಕಂದ್ರೆ ಯಾವುದೂ ಕೆಲಸಗಳಾಗ್ತಿಲ್ಲ ಅಂತೇಳಿ ಅವರ MLAಗಳೇ ಹೇಳ್ತಾ ಇದ್ದಾರೆ. ರಸ್ತೆಗಳು ಒಂದೊಂದು ಕ್ಷೇತ್ರದಲ್ಲಿ 400-450 ಕಿಲೋಮೀಟರ್ ರಸ್ತೆಗಳು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಡೀ ಕ್ಷೇತ್ರದ ಹಳ್ಳಿಗಾಡಿನ ರಸ್ತೆಗಳು ಇವತ್ತು ಓಡಾಡೋ ಪರಿಸ್ಥಿತಿ. ನನ್ನ ವೀಕ್ಷಕರೊಬ್ರು 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.